ನಮಸ್ತೆ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಆದರ್ಶಿನಿ. ಹಾಸನಾಂಬೆ ಸನ್ನಿಧಿಯಲ್ಲಿ ಖಡ್ಗಮಾಲಾ ಸ್ತೋತ್ರ ಪಠಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಇದೇ ಖಡ್ಗಮಾಲಾ ಸ್ತೋತ್ರ ಸಿದ್ದುಗೆ ನೀಡಿತು ಅಧಿಕಾರ ಬಲ. ಖಡ್ಗಮಾಲಾ ಸ್ತೋತ್ರದ ಆ ಶಕ್ತಿ ಏನು? ಶ್ರೀಚಕ್ರ ಪೂಜೆಯ ಮಹತ್ವವೇನು? ಬಂಡೆಗೆ ಇರುವ ಅಡೆತಡೆಗಳಿಗೆಲ್ಲ ಈಗ ಮುಕ್ತಿಯ? ಹಾಸನಾಂಬೆಯ ಆಶೀರ್ವಾದದಿಂದ ಹೊಸ ಶಕ್ತಿ ಪಡೆದ್ರ ಡಿಸಿಎಂ ಡಿಕೆಶಿ. ಇದೇ ಹೊತ್ತಿನ ವಿಶೇಷ ಖಡ್ಗಮಾಲೆ ವಿಜಯಮಾಲೆ. ಡಿಸಿಎಂ ಡಿಕೆ ಶಿವಕುಮಾರ್ ಶಕ್ತಿ ಪೂಜೆಯಲ್ಲಿ ಹೆಚ್ಚು ನಿಷ್ಠೆ ಇಟ್ಟವರು. ಈ ಹಿಂದೆ ತಮಿಳುನಾಡಿನ ಕುಂಭಕೋಣಂನಲ್ಲಿ ಪ್ರತ್ಯಂಗಿರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಈಗ ಹಾಸನಾಂಬೆಗೆ ಶರಣಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಅತ್ಯಂತ ಶಕ್ತಿಯುತ ಖಡ್ಗ ಪೂಜೆ ಮಂತ್ರವನ್ನ ಅಂಬೆಯ ಎದುರು ತಾವೇ ಪಠಿಸಿ ಆಶೀರ್ವಾದ ಪಡೆದಿದ್ದಾರೆ. ಹಾಸನಾಂಬೆ ಬಲಗಡೆ ಹೂವು ಪ್ರಸಾದ ನೀಡಿದ್ದಾಳೆ. ಹಾಗಿದ್ರೆ ಡಿಕೆಶಿ ಕನಸು ನನ್ಸಾಗುವ ದಿನ ಬಂತ? ಅಷ್ಟಕ್ಕೂ ಈ ಖಡ್ಗಮಾಲಾ ಸ್ತೋತ್ರ ಅಂದ್ರೇನು? ಅದರ ಶಕ್ತಿ ಎಂತಹದ್ದು? ಯಾವೆಲ್ಲ ದುಷ್ಟ ಶಕ್ತಿಗಳನ್ನ ಈ ಸ್ತೋತ್ರ ನಾಶ ಮಾಡಿ ಹಾಕತ್ತೆ? ಇದೆಲ್ಲದರ ಬಗ್ಗೆ ನೋಡೋಣ ಬನ್ನಿ. ಸೌಃ ಕೀಲಕಂ ಮಮ ಖಡ್ಗ ಸಿದ್ಧ್ಯರ್ಥೆ ಸರ್ವಾಭೀಷ್ಟ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ ಅಥ ಧ್ಯಾನಂ ತಾದೃಶಂ ಖಡ್ಗಮಾಪ್ನೋತಿ ಯೇನ ಹಸ್ತಸ್ಥಿತೇನ ವೈ ಅಷ್ಟಾದಶ ಮಹಾದ್ವೀಪ ಸಮ್ರಾಟ್ ಭೋಕ್ತಾ ಭವಿಷ್ಯತಿ ಆರಕ್ತಾಭಾಂ ತ್ರಿನೇತ್ರಾಮರುಣಿಮವಸನಾಂ ರತ್ನತಾಟಂಕರಮ್ಯಾಂ ಹಸ್ತಾಂ ಭೋಜೈ ಸಪಾಶಾಂಕುಶಮದನ ಧನುಸ್ಸಾಯಕೈರ್ವಿಸ್ಫುರಂತೀಂ. ಇದೇ ಮಂತ್ರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆಯ ಎದುರು ಸ್ವತಃ ಪಠಿಸಿ ಆಶೀರ್ವಾದ ಪಡೆದುಕೊಂಡು ಬಂದಿದ್ದಾರೆ. ಸದ್ಯ ಡಿಕೆಶಿ ಪಠಿಸಿದ ಈ ಸ್ತೋತ್ರ ದೊಡ್ಡ ಸದ್ದು ಮಾಡ್ತಿದೆ. ಕಾರಣ ಆ ಮಂತ್ರಕ್ಕಿರುವ ಮಹಾನ್ ಶಕ್ತಿ. ಇದು ಶಕ್ತಿ ದೇವತೆ ಪೂಜೆಯಲ್ಲಿ ಅತ್ಯಂತ ಮಹತ್ವ ಪಡೆದಿರುವ ಮಂತ್ರ. ಈ ಸ್ತೋತ್ರದ ನಿತ್ಯ ಪಠಣದಿಂದ ದೊರಕುವ ಶಕ್ತಿಯೇ ಅನಿರ್ವಚನೀಯ. ಅದಕ್ಕೆ ಕಾರಣವೇನು? ಆ ಮಂತ್ರದ ಪವರ್ ಏನು ಅನ್ನೋದನ್ನ ನೋಡೋಕು ಮುನ್ನ ಡಿಕೆಶಿ ಹಾಸನಾಂಬೆ ದರ್ಶನ ಪಡೆದ ವೇಳೆ ಏನೆಲ್ಲ ನಡೀತು ಅಂತ ನೋಡೋಣ. ನವಗ್ರಹ ನಾಯಕಿ ಸುರನರ ಪೋಷಕಿ ಯತಿ ಗಣಪಾಲಕಿ ನನ್ನಮ್ಮ, ಜನಗಣ ಮನದಲ್ಲಿ ನಿತ್ಯವು ನೆಲೆಸಿಹ ಹಾಸನಾಂಬೆ ದಯೆ ತೋರಮ್ಮ. ನಿನ್ನನ್ನು ಒಲಿಸಲು ಮಂಗಳ ದ್ರವ್ಯ ಫಲ ಪುಷ್ಪಗಳ ತಂದೆಹೆವು, ಹರಕೆಯ ಪಡೆದು ವರಗಳ ಸುರಿದು ಕಾಪಾಡು ದೇವಿ ಜಗದಮ್ಮ. ಕುಟುಂಬ ಸಮೇತ ಹಾಸನಾಂಬೆಯ ದರ್ಶನ ಪಡೆದ ಡಿಕೆಶಿ ಪತ್ನಿಯೊಂದಿಗೆ ಹಾಸನಕ್ಕೆ ಬಂದ ಡಿಕೆಶಿಗೆ ಅಂಬೆಯ ಅಭಯ. ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ಹಾಸನಾಂಬೆಯ ದರ್ಶನ ಪಡೆಯಲು ದೇಶದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸುತ್ತಾರೆ. ಇದು ಶತಮಾನಗಳಿಂದಲೂ ನಡೆದುಕೊಂಡು ಬಂದಿರುವ ಪರಂಪರೆ. ಪ್ರತಿ ವರ್ಷವೂ ರಾಜಕಾರಣಿಗಳಿಂದ ಹಿಡಿದು ಫಿಲ್ಮ್ ಸ್ಟಾರ್ ಸೇರಿ ಹಲವು ಸೆಲೆಬ್ರಿಟಿಗಳು ಹಾಸನಕ್ಕೆ ಬಂದು ತಾಯಿಯ ದರ್ಶನ ಪಡೆದು ಹೋಗ್ತಾರೆ. ಈ ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ರಾಜಕೀಯ ನಾಯಕರು ಹಾಸನಾಂಬೆಯ ದರ್ಶನ ಪಡೆದು ಹೋದ್ರು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆಯ ದರ್ಶನ ಪಡೆದಿದ್ದು ವಿಶೇಷವಾಗಿತ್ತು. ಅಂಬೆಯ ಸನ್ನಿಧಿಯಲ್ಲಿ ಖಡ್ಗಮಾಲಾ ಸ್ತೋತ್ರ ಪಠಣ. ಶಕ್ತಿ ದೇವತೆಯಲ್ಲಿ ಏನು ಬೇಡಿಕೆ ಇಟ್ಟರು ಡಿಕೆಶಿ? ಡಿಕೆ ಶಿವಕುಮಾರ್ ಒಬ್ಬ ದೊಡ್ಡ ದೈವ ಭಕ್ತರು ಅನ್ನೋದು ಎಲ್ರಿಗೂ ಗೊತ್ತೇ ಇರುವ ವಿಚಾರ. ಅದರಲ್ಲೂ ಶಕ್ತಿ ಪೂಜೆಯಲ್ಲಿ ಅವರು ವಿಶೇಷ ನಂಬಿಕೆ ಹೊಂದಿದ್ದಾರೆ. ಶಕ್ತಿ ದೇವಿಯ ಆರಾಧಕರು ಹೌದು. ಪ್ರತ್ಯಂಗಿರ ದೇವತೆ, ಚಾಮುಂಡೇಶ್ವರಿ, ಹೀಗೆ ಮಹಾಶಕ್ತಿ ದೇವತೆಗಳ ದರ್ಶನ ಆಗಾಗ ಮಾಡುತ್ತಲೇ ಇರ್ತಾರೆ. ಈಗ ಹಾಸನಾಂಬೆ ದರ್ಶನ ಪಡೆದಿರುವ ಡಿಕೆಶಿ ಅಲ್ಲಿ ವಿಶೇಷವಾದ ಸ್ತೋತ್ರವೊಂದನ್ನ ಪಠಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಆ ಸ್ತೋತ್ರದ ಹೆಸರೇ ಖಡ್ಗಮಾಲಾ ಸ್ತೋತ್ರ. ಶ್ರೀ ಜನಮೇ ಜಯ ಹಾಸನಪುರವಾಸಿನಿಯೇ ನಮೋ, ಸಪ್ತಮಾತೃಕೆ ದೇವಿ ಹಾಸನಾಂಬೆ ನಮೋ.
ಏನಿದು ಖಡ್ಗಮಾಲಾ ಸ್ತೋತ್ರದ ಮಹತ್ವ? ಈ ಮಂತ್ರಕ್ಕಿರುವ ವಿಶೇಷ ಶಕ್ತಿ ಎಂತಹದು? ಶಕ್ತಿ ದೇವತೆಯ ಆರಾಧನೆಯ ಅತ್ಯಂತ ಶಕ್ತಿಯುತವಾದ ಮಂತ್ರ ಈ ಖಡ್ಗಮಾಲಾ ಸ್ತೋತ್ರ. ಖಡ್ಗ ಅಂದ್ರೆ ಕತ್ತಿ. ಮನಸ್ಸಿನಲ್ಲಿರುವ ಋಣಾತ್ಮಕ ಭಾವಗಳನ್ನು, ಜೀವನದ ಅಡೆತಡೆಗಳನ್ನ ಸರಳವಾಗಿ ಕತ್ತರಿಸಿ ಹಾಕುವ ಸ್ತೋತ್ರವಿದು. ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿಯ ಆರಾಧನೆಯ ಒಂದು ಭಾಗವಾಗಿ ಈ ಸ್ತೋತ್ರವನ್ನ ಪರಿಗಣಿಸಲಾಗುತ್ತೆ. ಈ ಶಕ್ತಿ ಸ್ತೋತ್ರದ ಮತ್ತೊಂದು ವಿಶೇಷ ಅಂದ್ರೆ ಲಲಿತಾ ಸಹಸ್ರನಾಮದ ಆಯ್ದ ಮಂತ್ರಗಳನ್ನ ಜೋಡಿಸಿ ಈ ಖಡ್ಗಮಾಲಾ ಸ್ತೋತ್ರವನ್ನ ಮಾಡಲಾಗಿದೆ. ಇದಕ್ಕೆ ಬದುಕಿನ ಎಲ್ಲ ಅಡೆತಡೆಗಳನ್ನ ಕತ್ತರಿಸಿ ಹಾಕುವ ಶಕ್ತಿ ಇದೆ ಎಂದು ಆಧ್ಯಾತ್ಮಿಕ ಪಂಡಿತರು ಹೇಳ್ತಾರೆ. ಖಡ್ಗಮಾಲಾ ಸ್ತೋತ್ರ ಏನು ಹೇಳಿದೆ, ಅದು ಸಾಮಾನ್ಯ ವಿಶೇಷವಾಗಿ ಇದನ್ನು ಶತ್ರು ನಾಶಕ್ಕೆ ಮಾಡುವಂಥದ್ದು ಮತ್ತು ಒಂದು ಖಡ್ಗಗಳಿಗೆ ಒಂದು ಶಕ್ತಿ ಕೊಡುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ನಮ್ಮ ರಾಜರು ಮಹಾರಾಜರು ಏನಂದರೆ ಖಡ್ಗ ಅಂದರೆ ಏನೋ ಯುದ್ಧಕ್ಕೆ ಹೋಗಬೇಕು ಅಥವಾ ಏನಾದರೂ ಒಂದು ಜಯ ಸಾಧನೆ ಮಾಡಬೇಕಂದ್ರೆ ಈ ಒಂದು ಸ್ತೋತ್ರನ, ಈ ಒಂದು ಪೂಜೆ ಏನು ಖಡ್ಗಮಾಲಾ ಸ್ತೋತ್ರ ಏನು ಮಾಡ್ತಾಯಿದ್ರು ಆ ಸ್ತೋತ್ರನ ಪಠನೆ ಮಾಡ್ತಾಯಿದ್ರು. ಅಂದರೆ ಯಾವುದೋ ದುರ್ಗಿ ಅಥವಾ ಚಾಮುಂಡೇಶ್ವರಿ ಮುಂದೆ ಅದ್ರ ಒಂದು ಖಡ್ಗ ನಾವೇನೋ ಒಂದು ಉಪಯೋಗಿಸ್ತೀವಿ, ಒಂದು ಏನು ಹೇಳ್ತೀವಿ ಇವಾಗ ಟೂಲ್ಸ್ ಅಂತ ಏನು ಹೇಳ್ತೀವಿ, ಆಗಿನ ಕಾಲದಲ್ಲಿ ಖಡ್ಗಗಳು ಅದಕ್ಕೆ ಸಂಬಂಧಪಟ್ಟಾಗ ಯುದ್ಧಕ್ಕೆ ಸಂಬಂಧಪಟ್ಟಾಗ ಏನೇನು ಆಯುಧಗಳಿರುತ್ತೆ, ಅಸ್ತ್ರಗಳಿರುತ್ತೆ, ಅದನ್ನು ದೇವ್ರ ಮುಂದೆ ಇಡೋವಂಥದ್ದು ಮತ್ತು ಅದಕ್ಕೆ ಪಂಚಫಲ ಇಡೋವಂಥದ್ದು, ನೈವೇದ್ಯಗಳು ಮಾಡಿ ದೊಡ್ಡ ಮಟ್ಟದಲ್ಲಿ ಹೋಮ ಹವನಗಳು ಯಾಗಗಳು ಮಾಡಿ ತದನಂತರ ಅವ್ರು ಏನೇ ಯುದ್ಧ ಮಾಡೋಕೆ ಹೋದ್ರೂ ಕೂಡ ಅದನ್ನು ಒಂದು ಪೂಜೆ ಮಾಡಿ ಆ ಖಡ್ಗ ಅಸ್ತ್ರಗಳಿಗೆ ಒಂದು ಶಕ್ತಿ ತುಂಬಿ ಏನೋ ದೋಷ ಅದುಗಳ ನಿವಾರಣೆ ಮಾಡಿ ನಂತರ ಹೋಗುವಂಥದ್ದು ಅದು ವಾಡಿಕೆ. ಅದರಿಂದ ಖಡ್ಗಮಾಲಾ ಸ್ತೋತ್ರ ವಿಶೇಷವಾಗಿ ಶತ್ರು ನಾಶಕ್ಕೆ ನಾವು ಮಾಡುವಂಥದ್ದು ಕೂಡ ನಾವು ಕಾಣ್ತೀವಿ. ಒಳ ಹೊರಗಿನ ಅಡೆತಡೆಗಳನ್ನ ಕತ್ತರಿಸುವ ಖಡ್ಗಮಾಲಾ, ಶಕ್ತಿಯುತ ನಾಮಾವಳಿಗಳನ್ನ ಹೊಂದಿರುವ ಸ್ತೋತ್ರ. ಖಡ್ಗಮಾಲಾ ಸ್ತೋತ್ರ ಪಠಣೆಯಿಂದ ಕೇವಲ ಬಾಹ್ಯ ಅಡೆತಡೆಗಳು ಮಾತ್ರವಲ್ಲ, ಅಂತರಂಗದೊಳಗೆ ಅಡಗಿದ ಋಣಾತ್ಮಕ ಚಿಂತನೆ ಹಾಗೂ ಗೊಂದಲಗಳನ್ನು ಕೂಡ ಅದು ಕತ್ತಿಯ ರೀತಿ ಕತ್ತರಿಸಿ ಹಾಕುವ ಶಕ್ತಿ ಹೊಂದಿದೆ. ಈಗಾಗಲೇ ಹೇಳದಂತೆ ಇದು ಲಲಿತ ಸಹಸ್ರನಾಮಾವಳಿಗಳಲ್ಲಿ ಆಯ್ದ ಮಂತ್ರಗಳ ಒಂದು ಸಂಗ್ರಹ. ಅತ್ಯಂತ ಶಕ್ತಿಶಾಲಿ ನಾಮಾವಳಿಗಳನ್ನ ಆಯ್ದು ಸೇರಿಸಿ ಖಡ್ಗಮಾಲಾ ಸ್ತೋತ್ರವನ್ನ ಮಾಡಲಾಗಿದೆ. ಶ್ರೀಚಕ್ರ ಪೂಜೆಯೊಂದಿಗೆ ಈ ಸ್ತೋತ್ರವನ್ನ ಹೇಳುವುದು ಇನ್ನೂ ಅತ್ಯಂತ ಪರಿಣಾಮಕಾರಿ ಎಂದು ಹೇಳಲಾಗುತ್ತೆ. ಶ್ರೀಚಕ್ರ ಅಂದ್ರೇನೆ ಇಡೀ ಸೃಷ್ಟಿಯ ರಹಸ್ಯ ತನ್ನೊಳಗಡೆ ಅಡಗಿಸಿಕೊಂಡಿರುವ ಶಕ್ತಿ. ಹೀಗಾಗಿ ಖಡ್ಗಮಾಲಾ ಸ್ತೋತ್ರವನ್ನ ಶಕ್ತಿ ಆರಾಧನೆಯ ಅತ್ಯಂತ ಶಕ್ತಿಯುತವಾದ ಸ್ತೋತ್ರ ಎಂದೇ ಕರೆಯಲಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಏನು ಮಾಡಿದರು ಹಾಸನಾಂಬೆ ದೇವಸ್ಥಾನದಲ್ಲಿ ತುಂಬ ಒಂದು ಪ್ರಬಲವಾದ ಒಂದು ಒಳ್ಳೆ ಪೂಜೆ, ಜೊತೆಗೆ ಅವರಿಗೆ ಕೂಡ ಒಂದು ಬಲಗಡೆ ಕೂಡ ದೇವರು ಹೂವು ಕೊಟ್ಟರು ಕೂಡ ನಾವು ಕಾಣ್ತಾ ಇದ್ವಿ. ಇದ್ರ ಜೊತೆಗೆ ಅವತ್ತಿನ ದಿನ ಪೂರ್ಣ ದಿನ ದುರ್ಗಾ ಸಪ್ತಶತಿ ಕೂಡ ಹೇಳುವಂಥದ್ದು. ಏನಂದರೆ ದುರ್ಗಾ ಸಪ್ತಶತಿನ ಸಪ್ತ ಅಂದರೆ 7, ಶತ ಅಂದರೆ 100, ಅಂದರೆ 700 ಮಂತ್ರಗಳು ಹೊಂದಿರುವಂಥ ಈ ದುರ್ಗಾ ಸಪ್ತಶತಿ ಏನಿದೆ ಖಂಡಿತ ಈ ಒಂದು ಶಕ್ತಿಶಾಲಿಯಾದ ಮಂತ್ರಗಳು. ಈ ಖಡ್ಗಮಾಲಾ ಸ್ತೋತ್ರದ ಜೊತೆಗೆ ಅದನ್ನು ಕೂಡ ಅವರು ಪಠನೆ ಮಾಡಿರುವಂಥದ್ದು, ಜೊತೆಗೆ ಅರ್ಚನೆ ಹವನಗಳು ಮಾಡಿರುವಂಥದ್ದು. ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿದಾಗ ಹಾಸನಾಂಬೆ ಒಂದು ಶಕ್ತಿಶಾಲಿಯಾದೊಂದು ಏನು ಪುಣ್ಯಕ್ಷೇತ್ರ ಇದೆ, ಆ ಪುಣ್ಯಕ್ಷೇತ್ರದಲ್ಲಿ ಪೂಜೆ ಮಾಡಿದ್ರೆ ಖಂಡಿತ ಅವ್ರಿಗೆ ಒಂದು ಒಳ್ಳೆಯದಾಗಿದೆ. ಇದೇ ರೀತಿ ಒಳ್ಳೆಯದಾಗುವಂಥದ್ದು. ಇದು ಖಡ್ಗಕ್ಕೆ ಇದು ಸಾಮಾನ್ಯವಾಗಿ ಇದು ಖಡ್ಗಮಾಲಾ ಒಂದು ಸ್ತೋತ್ರ ಅಥವಾ ಪೂಜೆ ಏನಿದೆ ನಮ್ಮ ಸೌತ್ ಕಡೆ ಮಾಡೋವಂಥದ್ದು ಸುಮಾರು 15 ದಿನಗಳ ಕಾಲ ಇದು ಮಾಡೋವಂಥದ್ದು. ಸಾಮಾನ್ಯವಾಗಿ 15 ದಿನದಲ್ಲಿ ಪೂಜೆ ಹವನಗಳು ಮಾಡೋವಂಥದ್ದು. ಪ್ರಾರಂಭದ 5 ದಿನ ಏನಾಗುತ್ತಂದರೆ 5 ದಿನ ಮಾತ್ರ ಒಂದು ದೇವಿ ಆರಾಧನೆ ಮಾಡೋವಂಥದ್ದು, ದೇವಿ ಸ್ತುತಿಗಳು ಹೋದಂಥದ್ದು, ಖಡ್ಗಮಾಲಾ ಸ್ತೋತ್ರಗಳು ಹೋದಂಥದ್ದು ನಾವು ಕಾಣ್ತೀವಿ. ಖಡ್ಗಮಾಲಾ ಸ್ತೋತ್ರ ಸ್ತುತಿಯಿಂದ ದೈವಿಕ ಐಕ್ಯತೆ. ಲೋಕ ಕಲ್ಯಾಣಕ್ಕೂ ಬೇಕು ಖಡ್ಗಮಾಲಾ ಸ್ತೋತ್ರ. ಖಡ್ಗಮಾಲಾ ಸ್ತೋತ್ರದಿಂದ ಕೇವಲ ವೈಯಕ್ತಿಕ ಲಾಭ ಅಥವಾ ಪ್ರಯೋಜನಗಳಷ್ಟೇ ಅಲ್ಲ, ಇಡೀ ಸೃಷ್ಟಿಗೂ ಒಳ್ಳೆತನವನ್ನ ಕರುಣಿಸುವ ಶಕ್ತಿ ಇದೆ. ಆದರೆ ಅದರ ಪಠಣ ಆ ಮಟ್ಟಿಗೆ ಶುದ್ಧ ಮನಸ್ಸಿನಿಂದ ಆಗಬೇಕು. ಆಂತರಿಕ ಹಾಗೂ ಬಾಹ್ಯ ಅಡೆತಡೆಗಳ ನಿವಾರಣೆಯ ಜೊತೆಗೆ ಭಕ್ತರಿಗೆ ಇದು ಶಕ್ತಿಯುತವಾದ ಆಧ್ಯಾತ್ಮಿಕ ಕವಚ ನೀಡುತ್ತೆ. ಇದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುವ ಮೂಲಕ ಮುಕ್ತಿ ದೊರಕುತ್ತೆ. ಪರ್ವಕಾಲಗಳಲ್ಲಿ ಅಂದರೆ ನಮಗೆ ಈ ದಿನಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಏನಂದರೆ ಈ ಒಂದು ಪರ್ವಕಾಲಗಳಲ್ಲಿ ವಿಶೇಷವಾಗಿ ಶಕ್ತಿ ದೇವರ ಆರಾಧನೆ ಮಾಡುವಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಅಂತ. ಅದು ಉತ್ತರಾಯಣ ದಕ್ಷಿಣಾಯದಲ್ಲಿ ವಿಶೇಷವಾಗಿ ಶಕ್ತಿಶಾಲಿ ದೇವರುಗಳನ್ನ ನಾವು ಪೂಜೆ ಮಾಡಿದ್ರೆ ಖಂಡಿತ ಅನುಕೂಲ ಅಂಥದ್ದು.
ಅದರಲ್ಲಿ ಈ ದೀಪಾವಳಿ ಬರೋಂಥದ್ದು ತಕ್ಷಣ ಇನ್ನೇನು ಬರ್ತಾ ಇದ್ದೀನಿ ಒಂದು ವಾರದಲ್ಲಿ. ಈ ದಿನಗಳಲ್ಲಿ ನೀವು ಮಾಡೋಂಥ ಪೂಜೆ ಹವನಗಳು ದೇವರಿಗೆ ಸಲ್ಲುವಂಥದ್ದು, ಯಂತ್ರಗಳು ಧಾರಣೆ ಮಾಡುವಂಥದ್ದು, ಪೂಜಾ ಹವನಗಳು ಮಾಡುವಂಥದ್ದು ಖಂಡಿತ ಅನುಕೂಲ ಆಗುವಂಥದ್ದು. ಎಲ್ಲೋ ಒಂದು ಕಡೆ ನೋಡಿ, ನಾವು ಎಷ್ಟೇ ಜಾತಕ ತೊಂದರೆ ಇದ್ದರೂ ಕೂಡ ನಮ್ಮ ಒಂದು ಜೀವನದಲ್ಲಿ ನಮ್ಮ ಒಂದು ಧ್ಯೇಯ ಏನಿದೆ, ಒಳ್ಳೆ ಒಂದು ಮನಸ್ಸಿಟ್ಟು ನಾವು ಒಳ್ಳೆ ಕಾರ್ಯ ಮಾಡಿದಾಗ ಮನಸ್ಸಲ್ಲಿ ಒಳ್ಳೆ ಗುರಿ ಇಟ್ಕೊಂಡು ಹೋದರೆ ಖಂಡಿತ ಎಲ್ಲನೂ ನಮ್ಮ ಕಡೆನೇ ಅನುಕೂಲ ಆಗುವಂಥದ್ದು. ಎಲ್ಲ ಒಂದು ಕಡೆ ಮನಸ್ಸಿನಲ್ಲಿ ಅಪವಿತ್ರತೆ ಇರುವಂಥದ್ದು, ಇಲ್ಲ ಒಂದು ಕಡೆ ತಪ್ಪು ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಒಂದು ಅಧಿಕಾರ ಆಗಲಿ ಬೇರೆ ಏನೇ ಪೂಜೆ ಮಾಡೋದು ಕೂಡ, ನೀವು ಎಷ್ಟೇ ಆಡಂಬರದಲ್ಲಿ ಪೂಜೆ ಮಾಡೋದು ಕೂಡ ಆ ಪೂಜೆ ಸಲ್ಲಲ್ಲ. ಖಡ್ಗಮಾಲಾ ಸ್ತೋತ್ರ ಅಂದ್ರೆ ಈ ಶಕ್ತಿ ಖಡ್ಗಮಾಲಾ ದೇವರು ಅಂದರೆ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಖಂಡಿತ ನೀವು ಮನೆಯಲ್ಲಿ ಮಾಡದಿರೋದು ಉತ್ತಮ. ಮನೆಯಲ್ಲಿ ಮಾಡಿದ್ರೆ ಏನಾಗ್ಬೋದು, ಅದಕ್ಕೂ ಒಂದು ಏನಂದರೆ, ಸ್ತ್ರೀಯರಿಗೆ ತುಂಬ ತೊಂದರೆ ಆಗುವಂಥ ಆರೋಗ್ಯದಲ್ಲಿ, ಯಾರೋ ಮನೇಲಿ ಗರ್ಭಿಣಿಯರಿದ್ದಾರೆ ಅಥವಾ ಅವ್ರಿಗೆ ಏನೊಂದು ಕಾಯಿಲೆಗಳಿದೆ ಅಥವಾ ವಯೋವೃದ್ಧರಿದ್ದಾರೆ, ಖಂಡಿತ ಅವ್ರಿಗೆ ತೊಂದರೆ ಆಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ನೀವು ಮಾಡೋಂಥ ಎಲ್ಲ ಕೆಲಸಗಳು ಏನೋ ಒಂದು ಆವೇಶ ಬರುವಂಥದ್ದು. ನೋಡಿ, ಶಕ್ತಿ ದೇವರು ಅಂದರೆ ಏನು, ಕೋಪ, ಒಂದು ಶಕ್ತಿ ಅಂತ ಹೇಳ್ತೀವಿ. ಶಕ್ತಿ ಅಂದ್ರೇ ಹೇಳ್ತಾ ಇದ್ದೀನಿ ನಿಮ್ಗೆ, ಪವರ್ ಅಂತ, ಶಕ್ತಿ ಪೀಠ ಅಂತ ಹೇಳ್ತೀವಿ. ಅಂಥ ದೇವ್ರನ್ನ ನೀವು ಮನೆಗೆ ತಂದು ಪೂಜೆ ಮಾಡಿದಾಗಂತೆ ಆವಾಹನೆ ಆಗ್ತಾಳೆ. ಆವಾಹನೆ ಪೂಜೆ ನೀವೇನು ಕಷ್ಟಪಟ್ಟು ಪೂಜೆ ಮಾಡ್ತೀರ, ಆವಾಹನೆ ಆದಾಗ ಅದನ್ನು ತಡೆಯೋ ಶಕ್ತಿ ನಿಮಗಿರಬೇಕು. ಅದು ಅಂದರೆ ಸಾಧಕರಾಗಬೇಕು. ನೀವು ಸಾಧಕರಾದರೆ ಮಾತ್ರ ಇದನ್ನು ಇಡಿ. ಖಂಡಿತ ಇಲ್ಲಾಂದರೆ ಖಂಡಿತ ದೇವಸ್ಥಾನದಲ್ಲಿ ಹೋಗಿ ಮಾಡೋವಂಥದ್ದು, ಅಥವಾ ದೇವಸ್ಥಾನಗಳಿಗೆ ಪುರೋಹಿತರಿಗದೆ ಚಾಮುಂಡೇಶ್ವರಿ ಆಗಲಿ, ಯಾರೋ ಶಕ್ತಿ ದೇವರಿದೆ, ಸರ್ಕಲ್ ಮಾರಮ್ಮ ಆಗಿರ್ಬೋದು, ಬಂಡಿ ಮಹಾಕಾಳಮ್ಮ ಆಗಿರ್ಬೋದು, ಅಣ್ಣಮ್ಮ ದೇವರಾಗಿರ್ಬೋದು, ಇದು ಯಾವುದೇ ದುರ್ಗಿ ಪರಮೇಶ್ವರಿ ಆಗಿರ್ಬೋದು, ಯಾವುದೇ ದೇವಸ್ಥಾನಗಳಲ್ಲಿ ಆ ಶಕ್ತಿ ದೇವರ ಸನ್ನಿಧಿಯಲ್ಲಿ ನೀವು ಏನು ಪೂಜೆ ಮಾಡ್ತೀರಾ ಖಂಡಿತ ನಿಮ್ಗೆ ಅನುಕೂಲ ಆಗುವಂಥದ್ದು. ಆ ಪ್ರಸಾದಗಳನ್ನ ಮನೆಗೆ ತರುವಂಥದ್ದು, ಹಂಚಿ ತಿನ್ನುವಂಥದ್ದು, ಆ ತಾಯಿಗೆ ನೀವು ಆಶೀರ್ವಾದ ಪಡೆದ್ರೆ ಖಂಡಿತ ನಿಮಗೆ ಅನುಕೂಲ. ಡಿ ಕೆ ಶಿವಕುಮಾರ್ ಅವರ ಆ ಒಂದು ಜಾತಕದಲ್ಲಿ ಕೃತಿಕಾ ನಕ್ಷತ್ರ ಬರುತ್ತೆ. ಅಂದರೆ ಕೃತಿಕಾ ನಕ್ಷತ್ರ ಅಂದರೆ ರವಿ ನಕ್ಷತ್ರ. ಇರೋದನ್ನೆಲ್ಲ ಒಂದು ಮನಸ್ಸಲ್ಲಿ ಏನು ಕಲ್ಮಶ ಇಲ್ದಿರಂಗೆ ಎಲ್ಲನೂ ಹೇಳ್ಬಿಡುವಂಥದ್ದು ಕೂಡ. ಅದರಿಂದ ಕೆಲವೊಂದು ಸೀಕ್ರೆಟ್ ಇಟ್ಕೊಂಡು ಕೆಲವೊಂದು ಯಂತ್ರ ಮಂತ್ರಗಳು, ಅಂದರೆ ಗುರುಗಳ ಒಂದು ಭಕ್ತಿ, ಗುರುಗಳ ಆಶೀರ್ವಾದ. ನೋಡಿ, ಲಾಭಸ್ಥಾನದಲ್ಲಿ ಕೇತು ಇರೋದ್ರಿಂದ ಅವ್ರಿಗೆ ಒಳ್ಳೊಳ್ಳೆ ಗುರುಗಳು ಇರುವಂಥದ್ದು ಕೂಡ ನಾವು ಕಾಣ್ತೀವಿ. ಆ ಗುರುಗಳ ಮುಖೇನ ಒಂದು ಒಳ್ಳೆ ಯಂತ್ರಗಳು ಮಾಡೋಂಥದ್ದು, ಆಚಾರ್ಯ ಮುಖೇನ ಒಂದು ಒಳ್ಳೆ ಪೂಜೆಗಳು ಮಾಡೋಂಥದ್ದು ಮಾಡಿ. ಆದರೆ ಇವರಿಗೆಲ್ಲ ಒಂದು ಕಡೆ ಶನಿ ದೇಶ ನಡೀತಾ ಇರೋಂಥದ್ದು. ಯಾಕಂದರೆ ಈಗ ಮೇಷರಿಗೆ ಪ್ರಸ್ತುತ ಸಮಯ ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಈ ಕಡೆ ಶನಿ ಕಾಟನೂ ಇರೋಂಥದ್ದು, ಈ ಕಡೆ ಗುರು ತೃತೀಯ ಸ್ಥಾನದಲ್ಲಿರೋದು. ಆದರೆ ಎಲ್ಲೋ ಒಂದು ಕಡೆ ಈ ಅಕ್ಟೋಬರ್ 18 ನಂತರ ಗುರು ತಾತ್ಕಾಲಿಕವಾಗಿ 1.5 ತಿಂಗಳ ಮಟ್ಟಿಗೆ ವಕ್ರನಾಗಿ ಕರ್ಕಾಟಕ ಅತಿ ಶೀಘ್ರ, ಅಂದರೆ ಅತಿ ವೇಗ ಅಂತ ಅತಿಚಾರ ಅಂತ ಹೇಳ್ತೀವಿ. ಅತಿಚಾರದಲ್ಲಿ ಆ ಗುರುಗ್ರಹ ಏನಾಗುತ್ತೆ ಕರ್ಕಾಟಕ ರಾಶಿಗೆ ಬಂದು ನಂತರ ಅದೇ ರೀತಿ 1.5 ತಿಂಗಳಾದ ನಂತರ, ಅಂದರೆ ಡಿಸೆಂಬರ್ಗೆ ನಂತರ ವಾಪಸ್ ಹೋಗುವಂಥದ್ದು. ಡಿಸೆಂಬರ್ 10, 12ನೇ ತಾರೀಕಿಗೆ ಮತ್ತೆ ಅವರು ಮಿಥುನ ರಾಶಿಗೆ ಹೋಗುವಂಥದ್ದು. ಆ ಸಮಯದಲ್ಲಿ ಏನಾಗುತ್ತೆ, ಕೇಂದ್ರಕ್ಕೆ, ಅಂದರೆ ಮೇಷರಾಶಿಗೆ ಕೇಂದ್ರಕ್ಕೆ ಗುರು ಬಂದಾಗ ಖಂಡಿತ ಅನುಕೂಲ ಆಗುತ್ತೆ. ಕ್ಲೀಂ ಶಕ್ತಿ ಸೌಃ ಕೀಲಕಂ ಮಮ ಖಡ್ಗ ಸಿದ್ಧ್ಯರ್ಥೆ ಸರ್ವಾಭೀಷ್ಟ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ ಅಥ ಧ್ಯಾನಂ. ನಾಸ್ತಿಕವಾದಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಅಂತೂ ಹಾಸನಾಂಬೆಗೆ ಪೂಜೆ ಸಲ್ಲಿಸುವಾಗ ಪಠಿಸಿದ ಮಂತ್ರ ಅವರನ್ನ ಅಧಿಕಾರಕ್ಕೆ ತಂದು ಕೂರಿಸಿತ್ತು. ಈಗ ಅದೇ ಮಂತ್ರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಖುದ್ದು ತಾವೇ ಪಠಿಸಿ ಅಂಬೆಯನ್ನ ಒಲಿಸಿಕೊಳ್ಳುವ ಯತ್ನ ಮಾಡಿದ್ದಾರೆ. ಡಿಕೆಶಿ ಕನಸು ನನ್ಸಾಗುತ್ತಾ? ಈ ಬಗ್ಗೆ ಡಿಸಿಎಂ ಏನ್ ಹೇಳ್ತಾರೆ? ಹಾಸನಾಂಬೆ ನೀಡಿದ ವರ ಯಾವುದು? ಹಾಸನಾಂಬೆ ಸನ್ನಿಧಿಯಲ್ಲಿ ಡಿಕೆಶಿ ಪಠಿಸಿದ ಖಡ್ಗಮಾಲಾ ಸ್ತೋತ್ರಕ್ಕೆ ತಾಯಿ ತಥಾಸ್ತು ಅಂದ್ಲ. ಹೂಪ್ರಸಾದ ನೀಡಿ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಆಶೀರ್ವಾದ ನೀಡಿದ್ಲ. ಈ ಹಿಂದೆ ಸಿದ್ದರಾಮಯ್ಯನವರಿಗೆ ಹೇಗೆ ಹರಸಿ ಕಳಿಸಿದ್ಲೋ ಹಾಸನಾಂಬೆ ದೇವಿ, ಖಡ್ಗಮಾಲಾ ಸ್ತೋತ್ರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದೇನು? ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ, ನೋಡೋಣ ಬನ್ನಿ. ಆಶ್ವೀಜ ಮಾಸ ಕೃಷ್ಣ ಪಕ್ಷ ಪೌರ್ಣಮಿ ಗುರುವಾರ ಹಾಸನಾಂಬೆ ವರುಷಕ್ಕೊಮ್ಮೆ ನೀಡುವಳು ದರ್ಶನ. ಗುಡಿಯ ಬಾಗಿಲು ಮುಚ್ಚಿದರೂ ಉರಿವ ದೀಪಾರದು, ಪೂಜೆ ಮಾಡದಿದ್ದರೂ ಇಟ್ಟ ಹೂವು ಬಾಡದು. ಸೋದರ ಬಿದಿಗೆ ದಿನದಿ ದೇವಿ ಮರಳಿ ತೆರಳುವಳು, ಹಾಸನಾಂಬೆಗೆ ನಮೋ. ಮಂಗಳವಾರ ಅಷ್ಟಮಿ ದಿನ ಶುದ್ಧ ಗೋಧೂಳಿ ಸಮಯದಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅಂಬೆ ಹಾಸನಾಂಬೆಯ ದರ್ಶನ ಪಡೆದು ಭಗವತಿಯ ಸಮ್ಮುಖದಲ್ಲಿಯೇ ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ದಾರೆ. ಶುದ್ಧ ಮನಸ್ಸಿನಿಂದ ಭಗವತಿಯನ್ನ ಮನಸ್ಸಿನಲ್ಲಿ ತಂದುಕೊಂಡು ಈ ಮಂತ್ರ ಪಠಿಸಿದ್ದಲ್ಲಿ ಇಷ್ಟಾರ್ಥ ಸಿದ್ಧಿಯಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ.
ಕಾರಣ ಇದು ಶ್ರೀಚಕ್ರ ರೂಪದಲ್ಲಿ ದೇವಿಯ ಎಲ್ಲಾ ರೂಪಗಳನ್ನ ವಿವರಿಸುವ ಹಾಗೂ ಹಲವು ಬೀಜಾಕ್ಷಗಳನ್ನ ಒಳಗೊಂಡಿರುವ ಶಕ್ತಿಶಾಲಿ ಮಂತ್ರ. ಡಿಕೆಶಿ ಭಕ್ತಿಗೆ ಒಲಿದ ಭಗವತಿ ಪರೋಕ್ಷವಾಗಿ ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ಅನ್ನೋ ಸಂದೇಶವನ್ನ ನೀಡಿದ್ದಾಳೆ. ಡಿಸಿಎಂಗೆ ಬಲಭಾಗದ ಹೂ ನೀಡಿದ ಭಗವತಿ. ಖಡ್ಗಮಾಲಾ ಸ್ತೋತ್ರ ಪಠಣೆಗೆ ಅಂಬೆಯಿಂದ ವರ. ಹೌದು, ಮಂಗಳವಾರ ಅಷ್ಟಮಿಯಂದು ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆ ದರ್ಶನ ಪಡೆದ್ರು. ಗರ್ಭಗುಡಿಯ ಬಳಿಯೇ ಕುಳಿತು ಖಡ್ಗಮಾಲಾ ಮಂತ್ರ ಜಪಿಸಿದ್ರು. ಈ ವೇಳೆ ಹಾಸನಾಂಬೆ ಡಿಕೆಶಿಯವರಿಗೆ ಬಲಭಾಗದ ಹೂವನ್ನ ಆಶೀರ್ವಾದವಾಗಿ ನೀಡಿದ್ದಾಳೆ. ಅಂದ್ರೆ ಅಲ್ಲಿಗೆ ನಿನ್ನ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಅನ್ನೋ ಅಭಯ ನೀಡಿದ್ದಾಳೆ ಎಂದೇ ಭಕ್ತರೆಲ್ಲ ಮಾತನಾಡಿಕೊಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಈ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ನೀವೇ ನೋಡಿ. ದೂರ ಮಾಡುವಂತಹ ದೇವಿ ದುರ್ಗಾ ದೇವಿ, ಆ ದೇವಿಯ ಸ್ವರೂಪಿ ಇವತ್ತು ನಾವೆಲ್ಲ ಈ ಜನರ ಇಷ್ಟು ಆಕರ್ಷಣೆ, ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನೆಮ್ಮದಿ ಶಾಂತಿ ಬದುಕನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಇವತ್ತೇನು ಜನ ಬರ್ತಾ ಇದ್ದಾರೆ. ಇದೇ ಒಂದು ದೊಡ್ಡ ಸಾಕ್ಷಿ. ನಾನುಂಟು, ತಾಯಿಯುಂಟು, ಭಕ್ತಿಯುಂಟು. ಬಲಗಡೆ ಹೂ ಪ್ರಸಾದಕ್ಕೆ ಡಿಕೆಶಿ ನೀಡಿದ್ರು ಉತ್ತರ. ಹಾಸನಾಂಬೆ ದರ್ಶನ ಮಾಡಿದ ಡಿಕೆ ಶಿವಕುಮಾರ್ಗೆ ದೇವಿ ಭಗವತಿ ಬಲಗಡೆ ಹೂ ಆಶೀರ್ವಾದ ನೀಡುವ ಮೂಲಕ ಹರಿಸಿ ಕಳಿಸಿದ್ದಾಳೆ. ಈ ಬಗ್ಗೆ ಮಾಧ್ಯಮದವರು ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನಿಸಿದಾಗ ಡಿಕೆ ಶಿವಕುಮಾರ್ ಪ್ರತಿಯೊಂದು ಭಕ್ತಿಯು ಭಕ್ತ ಹಾಗೂ ಭಗವಂತನಿಗೆ ಸಂಬಂಧಿಸಿದ್ದು ಎಂದು ಹೇಳುವ ಮೂಲಕ ನಾನುಂಟು, ತಾಯಿಯುಂಟು ಅಂದಿದ್ದಾರೆ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ, ಆ ತಾಯಿ ನೆಮ್ಮದಿಯನ್ನು ಕೊಡ್ಲಿ, ಶಾಂತಿಯನ್ನು ಕೊಡ್ಲಿ, ರಾಜ್ಯಕ್ಕೆ ಶಾಂತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಪ್ರತಿಯೊಂದು ಭಗವಂತನಿಗೂ ಯಾವ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು, ಆ ತಾಯಿ ನಾವುಂಟು ಕೊಡ್ತೀವಿ. ಖಡ್ಗಮಾಲಾ ಸ್ತೋತ್ರಕ್ಕೆ ಇರುವ ಶಕ್ತಿಯೇ ಅಂತಹದ್ದು. ಅದು ದುರ್ಗೆಯ ಸ್ತುತಿ. ದುರ್ಗತಿಯಿಂದ ಸದ್ಭಕ್ತಿಗೆ ಭಕ್ತರನ್ನ ಕರೆದುಕೊಂಡು ಹೋಗುವ ಶಕ್ತಿ ಆ ಮಂತ್ರಕ್ಕಿದೆ. ಅದೇ ಮಂತ್ರವನ್ನ ಹಾಸನಾಂಬೆ ದೇಗುಲದಲ್ಲಿ ಡಿಕೆ ಶಿವಕುಮಾರ್ ಸ್ತುತಿಸಿದ್ದಾರೆ. ಈ ಮಂತ್ರ ದೇವಿಯನ್ನ ಅನನ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥಿಸಿ ಪಠಿಸಿದ್ದಲ್ಲಿ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಅದಕ್ಕೆ ದೊಡ್ಡ ನಿದರ್ಶನವೇ ಸಿಎಂ ಸಿದ್ದರಾಮಯ್ಯ. ಅವರು ಕೂಡ ಹಾಸನಾಂಬೆಯ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಅದಾದ ಮೇಲೆ ನಡೆದಿದ್ದೇ ಒಂದು ಪವಾಡ. ಹಾಸನಾಂಬೆಯ ಮೊರೆ ಹೋಗಿದ್ದ ಸಿದ್ದರಾಮಯ್ಯ. ಖಡ್ಗಮಾಲಾ ಮಂತ್ರ ಪೂಜೆ ನೀಡಿತ್ತು ಮತ್ತಷ್ಟು ಬಲ. ಕಳೆದ ವರ್ಷ ಅಂದ್ರೆ 2024ರಲ್ಲಿ ಹಾಸನಾಂಬೆಯ ದೇಗುಲದ ಬಾಗಿಲು ತೆರೆದಾಗ ಸಿಎಂ ಸಿದ್ದರಾಮಯ್ಯ ಕೂಡ ಹಾಸನಾಂಬೆಗೆ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ರು. ಅವರು ಕೂಡ ಖಡ್ಗಮಾಲಾ ಪೂಜೆಯನ್ನ ಸಲ್ಲಿಸಿದ್ರು. ಆದ್ರೆ ಅವರೇ ಖುದ್ದು ಸ್ತೋತ್ರವನ್ನ ಪಠಿಸಿರಲಿಲ್ಲ. ಅರ್ಚಕರು ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿ ಭಗವತಿಗೆ ಪೂಜೆ ಅರ್ಪಿಸಿದ್ರು. ಅದಾದ ಮೇಲೆ ಸಿಎಂ ಅಧಿಕಾರಕ್ಕೆ ಮತ್ತಷ್ಟು ಬಲ ಬಂದಂತಾಯಿತು. ಅಧಿಕಾರ ಗಟ್ಟಿ ಮಾಡಿಕೊಂಡ ಸಿಎಂ ಸಿದ್ದು. ಕುರ್ಚಿ ಗುದ್ದಾಟದ ನಡುವೆ ಗೆದ್ದ ಟಗರು. ಸಿಎಂ ಸಿದ್ದರಾಮಯ್ಯ ಅಧಿಕಾರ ಸ್ವೀಕಾರ ಮಾಡಿದಾಗಿನಿಂದ ಸಿಎಂ ಬದಲಾವಣೆ ಅನ್ನೋ ಮಾತು ರಾಜ್ಯ ರಾಜಕೀಯದಲ್ಲಿ ಚಾಲ್ತಿಯಲ್ಲಿಯೇ ಇದೆ. ಅದು ಕಳೆದ ವರ್ಷ ಒಂದು ಹಂತದಲ್ಲಿ ತೀವ್ರ ರೂಪಕ್ಕೆ ಹೋಗಿತ್ತು. ಇದೇ ಸಮಯದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಹಾಸನಾಂಬೆ ದೇಗುಲಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ರು. ಖಡ್ಗಮಾಲಾ ಸ್ತೋತ್ರ ಹೇಳಿಸಿ ಪೂಜೆ ಸಲ್ಲಿಸಿದ್ರು. ಅದಾದ ಬಳಿಕ ಅವರಿಗೆ ಒಂದೊಂದೇ ಕಂಟಕ ದೂರವಾಗತೊಡಗಿದ್ವು. ದೆಹಲಿಯಲ್ಲಿ ಕುಳಿತು ನಾನೇ 5 ವರ್ಷ ಸಿಎಂ ಎಂಬ ದಾಳ ಉರುಳಿಸಿದ್ರು. ಎಲ್ಲ ಅಡೆತಡೆಗಳನ್ನು ದಾಟಿ ಈಗಾಗಲೇ 2.5 ವರ್ಷ ತಮ್ಮ ಅಧಿಕಾರದ ಅವಧಿ ಪೂರೈಸಿದ್ದಾರೆ. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಖಡ್ಗಮಾಲಾ ಸ್ತೋತ್ರ ಪಠಿಸಿ ಹಾಸನಾಂಬೆಯಲ್ಲಿ ತಮ್ಮ ಬಯಕೆ ಮುಂದಿಟ್ಟಿದ್ದಾರೆ.
ಡಿಕೆ ಶಿವಕುಮಾರ್ ಸಿಎಂ ಕನಸು ನನಸಾಗುತ್ತಾ? ಹಾಸನಾಂಬೆ ನೀಡಿದ ಆಶೀರ್ವಾದ ಫಲಿಸಲಿದೆಯಾ? ನವೆಂಬರ್ ಕ್ರಾಂತಿ ಸದ್ಯ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನೇ ಉಂಟು ಮಾಡ್ತಿದೆ. ನವೆಂಬರ್ ವೇಳೆಗೆ ರಾಜ್ಯದಲ್ಲಿ ಹೊಸ ರಾಜಕೀಯ ಪರ್ವ ಶುರುವಾಗಲಿದೆ. ಹೊಸ ಸಿಎಂ ಜೊತೆ ಹೊಸ ಸಂಪುಟವು ಅಸ್ತಿತ್ವಕ್ಕೆ ಬರಲಿದೆ ಅನ್ನೋ ಚರ್ಚೆ ಜೋರಾಗಿ ನಡೆದಿದೆ. ಡಿಕೆ ಶಿವಕುಮಾರ್ ಕೂಡ ಸಿಎಂ ಗಾದಿ ಏರ್ಬೇಕು ಅಂತ ಮೌನ ಕಸರತ್ತು ನಡೆಸುತ್ತಿದ್ದಾರೆ. ಎಲ್ಲಿಯೂ ಹೈಕಮಾಂಡ್ ಕೆಂಗಣ್ಣಿಗೆ ಬೀಳದಂತೆ ವಿಚಾರವನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಈಗ ಹಾಸನಾಂಬೆ ನೀಡಿದ ಆಶೀರ್ವಾದ ಮುಂದೆ ಅವರನ್ನ ಸಿಎಂ ಕುರ್ಚಿಗೆ ತಂದು ಕೂರಿಸುತ್ತೆ ಅನ್ನೋ ಮಾತುಗಳು ಸದ್ಯ ಕೇಳಿ ಬರ್ತಿವೆ. ಪ್ರತ್ಯಂಗಿರ, ಚಾಮುಂಡಿ, ಗಡೆ ದುರ್ಗಮ್ಮ, ಹಾಸನಾಂಬೆ ನಿರಂತರ ಶಕ್ತಿ ಪೂಜೆ ಮಾಡಿಕೊಂಡು ಬರ್ತಿರೋ ಡಿಕೆಶಿ. ಕಳೆದ ಹಲವು ವರ್ಷಗಳಿಂದ ನೀವು ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಗಮನಿಸಿದ್ರೆ ಅವರು ಶಕ್ತಿ ದೇವತೆಗೆ ಹೆಚ್ಚು ಮೊರೆ ಹೋಗ್ತಿದ್ದಾರೆ. ಇದೇ ವರ್ಷದ ಆರಂಭದಲ್ಲಿ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರಾ ದೇವಿಯ ದರ್ಶನ ಪಡೆದುಕೊಂಡು ಬಂದಿದ್ರು. ಪ್ರತ್ಯಂಗಿರಾ ದೇವಿಯ ಮಹಾತ್ಮೆಯೂ ಕೂಡ ದೊಡ್ಡದಿದೆ. ಶತ್ರು ಸಂಹಾರಕ್ಕಾಗಿ ಜನಿಸಿದ ದೇವಿ ಪ್ರತ್ಯಂಗಿರಾ. ಡಿನ್ನರ್ ಪಾಲಿಟಿಕ್ಸ್ ವೇಳೆಯೇ ದೇವಿ ದರ್ಶನ. ಈ ವರ್ಷ ಆರಂಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೆದಿತ್ತು. ದೆಹಲಿಗೆ ದೌಡಾಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೆ ತಮಿಳುನಾಡಿನ ಕುಂಭಕೋಣದಲ್ಲಿರುವ ಪ್ರತ್ಯಂಗಿರಾ ದೇವಿಯ ದರ್ಶನಕ್ಕೆ ಪತ್ನಿ ಸಮೇತ ತೆರಳಿದ್ರು. ಅಲ್ಲಿ ಶತ್ರುಗಳಿಂದ ಕಾಪಾಡುವಂತೆ ವಿಶೇಷ ಪೂಜೆಯನ್ನ ಕೂಡ ಮಾಡಿಸಿಕೊಂಡು ಬಂದಿದ್ರು. ಗಡೆ ದುರ್ಗಮ್ಮನಿಗೆ ಪತ್ರ ಬರೆದು ಬೇಡಿದ ಡಿಕೆಶಿ. ಆ ದೇಗುಲದ ಪೂಜಾರಿಯ ಕನಸು ನನಸಾಗುತ್ತಾ? 2020ರಲ್ಲಿ ಅಂದ್ರೆ ಇನ್ನೂ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ಡಿಕೆ ಶಿವಕುಮಾರ್ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಲ ಗ್ರಾಮದ ಗಡೆ ದುರ್ಗಮ್ಮ ದೇಗುಲಕ್ಕೆ ಪತ್ರ ಬರೆದು ಎಲ್ಲ ಕಷ್ಟಗಳಿಂದ ಪಾರು ಮಾಡುವಂತೆ ಬೇಡಿಕೊಂಡಿದ್ರು. ಜಾತ್ರೆಯಲ್ಲಿ ಭಾಗಿಯಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸರ್ವ ಸಂಕಷ್ಟಗಳಿಂದ ಪಾರು ಮಾಡುವಂತೆ ಬೇಡಿಕೊಂಡು ಬಂದಿದ್ರು. ಅಲ್ಲದೆ ಆ ದೇವಾಲಯ ಅರ್ಚಕ ಮಹದೇವಪ್ಪ ಪೂಜಾರಿ ಕನಸಿನಲ್ಲಿ ದುರ್ಗಾದೇವಿ ಬಂದು ಮುಂದೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾಳೆ ಎಂದು ಇತ್ತೀಚೆಗೆ ಮಹದೇವಪ್ಪ ಹೇಳಿದ್ರು. ಅವರ ವಿಡಿಯೋ ಫುಲ್ ವೈರಲ್ ಕೂಡ ಆಗಿತ್ತು. ಹೀಗೆ ಒಂದಲ್ಲ ಒಂದು ಶಕ್ತಿ ದೇವತೆಯ ಆರಾಧನೆ ಮಾಡುತ್ತಲೇ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಚುನಾವಣೆ ಪ್ರಚಾರ ಫಲಿತಾಂಶದ ಹೊತ್ತಿನಲ್ಲಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರು. ಈಗ ಹಾಸನಾಂಬೆಯ ದರ್ಶನ ಪಡೆದು ಖಡ್ಗಮಾಲಾ ಸ್ತೋತ್ರವನ್ನ ಕೂಡ ಜಪಿಸಿದ್ದಾರೆ. ಹಾಸನಾಂಬೆ ಮೊರೆ ಹೋದವರನ್ನ ಭಗವತಿ ಎಂದಿಗೂ ಕೈಬಿಟ್ಟಿಲ್ಲ. ಇದೇ ಸಿಎಂ ಸಿದ್ದರಾಮಯ್ಯನವರ ಹಲವು ಅಡೆತಡೆಗಳನ್ನು ನಿವಾರಿಸಿದ್ದಾಳೆ. ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ, ಹೀಗೆ ಹಲವು ಸಂಕಷ್ಟಗಳಿಂದ ಅವರು ಸರಳವಾಗಿ ಪಾರಾಗಿ ಬಂದಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಹಾಸನಾಂಬೆಯ ಮೊರೆ ಹೋಗಿದ್ದಾರೆ. ಶುಭ ಸುದ್ದಿ ಸಿಗೋದು ಪಕ್ಕಾ ಅಂತಿದ್ದಾರೆ ದೇವಿಯನ್ನ ಭಕ್ತಿ ಪೂರ್ವಕವಾಗಿ ನಂಬುವವರು. ಕ್ಲೀಂ ಶಕ್ತಿಃ ಸೌಃ ಕೀಲಕಂ ಮಮ ಖಡ್ಗ ಸಿದ್ಧ್ಯರ್ಥೆ ಸರ್ವಾಭೀಷ್ಟ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ ಅಥ ಧ್ಯಾನಂ. ಖಡ್ಗಮಾಲಾ ಸ್ತೋತ್ರ ಇರುವುದೇ ಅಡೆತಡೆಗಳಿಂದ ನಿವಾರಣೆಗಾಗಿ ಪಠಿಸಲು. ಸದ್ಯ ಡಿಸಿಎಂ ಅವರು ಸಿಎಂ ಗಾದಿಗೆ ಏರ್ಬೇಕಾಗುವ ವಿಷಯದಲ್ಲಿ ಹಲವು ಅಡೆತಡೆಗಳು ಇರೋದು ಗೊತ್ತೇ ಇದೆ. ಈಗ ಹಾಸನಾಂಬೆಯ ಎದುರು ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ದಾರೆ ಡಿಕೆಶಿ. ಬಲಗಡೆ ಹೂವು ಆಶೀರ್ವಾದ ರೂಪದಲ್ಲಿ ಸಿಕ್ಕಿದೆ. ಮುಂದೆ ಡಿಕೆಶಿ ಕನಸು ನನಸಾಗಲಿದೆಯಾ? ಅದು ಹಾಸನಾಂಬೆಗೆ ಮಾತ್ರ ಗೊತ್ತು. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.